ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬೆಳಗ್ಗೆ 7 ಗಂಟೆ ಆಯಿತು. ಹಾಲೆಲ್ಲ ಕರೆದಾಯಿತು. ಎಲ್ಲ ಕರೆದಾಗಿ ಕೊಟ್ಟಿಗೆ ಎಲ್ಲ ತೊಳೆದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಮೋಡ. ರಾತ್ರಿ ನೆನ್ನೆ ಜೋಳ ಹಾಕಿದ್ವಲ್ಲ, ಅದಕ್ಕೆ ಪೈಪ್ ಜೋಡಿಸಿದೆ ನಾನು. ಅದಕ್ಕೆ ಎಲ್ಲಿವರೆಗೂ ಹೋಗಿದ್ದಾವೆ ನೀರು ಅಂತ ನೋಡೋಣ ಅಂತ ಬಂದೆ. ತಿಂಡಿ ಬೇರೆ ಮಾಡಬೇಕು, ಏನೂ ಮಾಡಬೇಕಂತ ಅಂದ್ಕೊಂಡಿಲ್ಲ. ಇವಾಗ ಹೋಗಿ ಏನಾದರೂ ಬೇಗ ಮಾಡಬೇಕು, ನನ್ನ ಮಗಳು ಕಳಿಸ್ಬೇಕಲ್ಲ. ಸರಿ ಅಂತ ಇದಕ್ಕೆ ಜೋಳ ಹಾಕಿದ್ವಲ್ಲ ಮೊನ್ನೆ, ಅದಕ್ಕೆ ಮಳೆನೇ ಇಲ್ಲ, ಸುಮ್ಮನೆ ಮೋಡ ಅಷ್ಟೇ, ಮಳೆ ಇಲ್ಲ ಏನಿಲ್ಲ. ಸರಿ ನೀರು ಅಂತ ಬಿಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಬಿಡಬೇಕು. ಇನ್ನೂ ಅರ್ಧನೂ ಆಗಿಲ್ಲ, ಅರ್ಧನೂ ಹೋಗಿಲ್ಲ. ಇನ್ನೂ ಎಷ್ಟೊಂದು ಇನ್ನೂ ಹೋಗ್ಬೇಕು. ಅಲ್ಲೆಲ್ಲ ಮಧ್ಯೆ ಹೋಗಿಲ್ಲ. ಬಿಡಬೇಕಿಲ್ಲ ಅಂದರೆ ಸುಮ್ಮನೆ ಹುಟ್ಟೋದೇ ಇಲ್ಲ ಜೋಳ. ಫುಲ್ಲು ಮೋಡ ಅಷ್ಟೇ, ಸುಮ್ಮನೆ ಮಳೆ ಬರಲ್ಲ, ಸೋನೆ ಬರುತ್ತೆ. ಅದಕ್ಕೆ ನೀರು ಬಿಡಬೇಕು. ಇವಾಗ 10 ಗಂಟೆ ಕರೆಂಟ್ ಬರುತ್ತೆ. ಅದಕ್ಕೆ ನೋಡೋಣ ಅಂತ ಬಂದೆ. ಎಲ್ಲ ಕೆಲಸ ಮುಗೀತು. ಹಸ್ಗಳ್ದು ಹಾಲು ಕರೆದು ಕೊಟ್ಟಿಗೆ ಎಲ್ಲ ತೊಳೆದಾಯಿತು. ಇವಾಗ ತಿಂಡಿ ಮಾಡಬೇಕು. ಅದನ್ನ ಬೇಗ ಸ್ಕೂಲಿಗೆ ಕಳಿಸ್ಬೇಕು. ಒಂದು 20 ದಿನದಿಂದ ಮೋಡ ಇರೋದ್ರಿಂದ ನಾನು ಹಸ್ಗಳ್ನೇ ತೊಳೆದಿಲ್ಲ. ನೋಡೋಣ, ಇವತ್ತು ಸ್ವಲ್ಪ ಬಿಸಿಲು ಬರ್ತೈತೆ. ಇವತ್ತು ತೊಳೆಯೋದಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮನೆ ಹತ್ರನೇ ತೊಳಿತೀನಿ. ಇವಾಗೆಲ್ಲ ಮಳೆ ಇಲ್ಲ, ಕೆರೆ ಎಲ್ಲ ತುಂಬಿಲ್ಲ, ಎಲ್ಲ ಖಾಲಿ ಆಗೋದು. ಮನೆ ಹತ್ರನೇ ಪೈಪ್ ಹಾಕೊಂಡು ತೊಳಿಬೇಕು. ತೊಳೆನ ಫಸ್ಟು ತಿಂಡಿ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು. ಗಾನು ಎದ್ದಳವ, ಇವಳನ್ನ ಬೇರೆ ಮನಸ್ಕೊಂಡಿದೆಯಲ್ಲೇ. ಅವಳು ಹಾಲು ಕುಡ್ದು ಬಂದು ಮನ್ಗವಳೆ. ಎದ ಮೇಲೆ 7:15 ಆಯ್ತು. ಎದ್ದಳವ. ಅವಳು ತುಣ್ದು ಅವಳ ಮೇಲೆ ಹಾಕ್ತೆ, ಕಾಲು ಹಾಕ್ತೆ. ನೀನು ಬೇಗ ರೆಡಿಯಾಗ ನನ್ನೆಲ್ಲ ಆವಾಗ ಅವಸರ ಮಾಡ್ತಾಳೆ. ಅವಳು ಅದು ಹೆಂಗೆ ಹಾಲು ಕುಡ್ದು ಬಂದು ಮನ್ಗೈತೆ. ಮಾಡ್ತೀನಿ, ಅದಷ್ಟು ಟೊಮೆಟೊ ಬಾತ್ ಮಾಡ್ತೀನಿ ಬಿಡು. ಆಮೇಲೆ ತಿಂಡಿನ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪುದೀನ ಕಿತ್ಕೊಬರೋಣ ಅಂತ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಅದೆಲ್ಲ ಕೊಳ್ತೋಗಿದೆ. ಫಸ್ಟೆಲ್ಲ ತುಂಬ ಚೆನ್ನಾಗಿತ್ತು. ಎಷ್ಟು ದೊಡ್ಡದಾಗ ಎಷ್ಟು ಅಗಲ ಆಗೋಗಿತ್ತು. ಒಂದೇ ಒಂದು ಕಡ್ಡಿ ಹಾಕೊಂಡ್ರೆ ಸಾಕು, ಬೇಕಾದಷ್ಟಾಗುತ್ತೆ. ಚೆನ್ನಾಗಿರುತ್ತೆ ಚಟ್ನಿ ಮಾಡುವಾಗ, ಬಾತು ಮತ್ತು ಏನಾದರೂ ಎಲ್ಲ ಚೆನ್ನಾಗಿರುತ್ತೆ ಪುದೀನ ಹಾಕಿದ್ರೆ. ಅದಕ್ಕೆ ಬೇಗ ಟೊಮೆಟೊ ಬಾತ್ ಮಾಡಿಬಿಡೋಣ, ಬೇಗ ಆಗುತ್ತಲ್ಲ ಅಂತ ಟೊಮೊಟೊ ಬಾತ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ದಿನ ತಿಂಡಿ ಮಾಡೋದೇ ಬೇಜಾರು. ನನ್ನ ಮಗಳಿಗೆ ಡೈಲಿ ತಿಂಡಿ ಮಾಡಬೇಕು. ಅದಕ್ಕೆ ಮಳೆ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಇದು ಚಿಕ್ಕ ಚಿಕ್ಕ ಎಲೆ ಎಲ್ಲ ಇನ್ನೂ ದೊಡ್ಡದಾಗುತ್ತೆ. ಇನ್ನೂ ಸೂಪರಾಗಿರುತ್ತೆ. ಟೀ ಮಾಡೋಗೆಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಆಯಿತು, ಮಾಡಿದೆ. ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡಿದೆ. ಇರೋದೇ ನಮ್ಮ 3 ಜನ ಅಲ್ವಾ. ಅವಳಿಗೆ ಬೇಗ ಬಾಕ್ಸಿಗೆ ಹಾಕಿ ತಿನ್ನಿಸ್ಬೇಕು. ಇವಾಗ ಬೇಗ ಕಳಿಸ್ಬಿಟ್ರೆ ಸಾಕು. ಇವತ್ತು ಅದು ಮೈ ತೊಳೆನ ಅಂತ ಅಂದ್ಕೊಂಡಿದ್ದೀನಿ. ಹಂಗಾದ್ರೂ ಮೋಡನೇ ಸೋನೆ. ಇನ್ನೇನು ಮಾಡೋದು, ತುಂಬ ದಿನ ಆಗೋಯ್ತು. ತುಂಬ ಗಲೀಜು ಜಾಸ್ತಿ, ಗಲೀಜು ಮಾಡ್ಕೊತಾರೆ. ಅಲ್ಲೆಲ್ಲ ಅವತ್ತು 2 ಸರಿ ಕೆರೆಯಲ್ಲಿ ತೊಳೆದಿದ್ದೆ. ಕೆರೆಯಲ್ಲಿ ಹೋಗೋಕ್ಕಾಗಲ್ಲ, ಮಳೆ ಬಂದಿಲ್ವಲ್ಲ, ಜೋರು ಮಳೆ ಬಂದಿಲ್ಲ, ತುಂಬಿಲ್ಲ, ತುಂಬಬೇಕು. ಅದಕ್ಕೆ ಇಲ್ಲೇ ಸಿಂಟ್ಯಾಕ್ಸ್ ಇದೆಯಲ್ಲ ಇಲ್ಲಿ, ಅದರಿಂದ ಇಲ್ಲೊಂದು ನೆಲ್ಲಿದೆ ಒಳಗಡೆ ಕೊಡಕೆಯಲ್ಲಿ, ಅಲ್ಲಿಗೆ ಹಾಕೊಂಡು ತೊಳಿತಾಯಿದ್ದೀನಿ. ಚೆನ್ನಾಗಿ ತೊಳಿಬೇಕು. ಹೆಂಗೆ ಅವಳೆ ನೋಡಿ ಗಲೀಜು. ಹೆಂಗೆ ಮಾಡ್ತೀನಿ ಅಂದರೆ ಪಳ ಅಂತ ಹೊಳಿಬೇಕು, ಹಂಗೆ ತೊಳಿತೀನಿ. ಇವಾಗ ನೋಡಬೇಕು ನೀವು ಹೆಂಗೆ ತೊಳಿತೀನಿ ಅಂತ. ಇವಳೇ ದೊಡ್ಡವಳು, ಫಸ್ಟ್ ಇವಳನ್ನ ತೊಳಿಬೇಕು. ಇವಳೇ ಜಾಸ್ತಿ ಗಲೀಜು ಮಾಡ್ಕೊಳೋದು. ಅವೇ 3 ಇನ್ನೇನು ಅಷ್ಟೊಂದು ಗಲೀಜಿರಲ್ಲ. ಫಸ್ಟ್ ಎಲ್ಲ ಚೆನ್ನಾಗಿ ನೆನೆಸ್ಕೋಬೇಕು. ಹಿಂಗೆ ಒಣಗೋಗ್ಬಿಟ್ಟಿದೆ. ಇವಾಗ ತೊಳೆದಿರ್ತೀನಿ. ಇನ್ನು 3 ದಿವಸಕ್ಕೆ ಇಷ್ಟು ಗಲೀಜು ಮಾಡ್ಕೊಳ್ತಾರೆ. ಅವಾಗ ತೊಳಿಬಾರ್ದು ಜಾಸ್ತಿ ಹಸ್ಗಳ ಮೈನ. ಅವು ಬೇವಿನ ಅಂಶ ಇರುತ್ತಲ್ಲ, ಅದರಿಂದ ನಾವಕ್ಕೆ ಶಕ್ತಿ ಸ್ವಲ್ಪ.
ದಿನ ತೊಳಿತಾ ಇದ್ರೆ ಅವು ಫುಲ್ ವೀಕ್ ಆಗಿಬಿಡ್ತವೆ. ಆದರೆ ಆ ಥರ ಅದು ಹಿಂದೆ ಹೋಗಿ ಮಲಗಲ್ವಲ್ಲ ಅವು, ಸಗಣಿ ಇಕ್ಕೊಂಡು ಅದಾದ್ರ ಮೇಲೆ ಮಲಿಕತಾ ಇರ್ತಾವಲ್ಲ, ಅದಕ್ಕೆ ಬೇಜಾರು. ನೀಟಾಗಿ ಹಿಂದ್ಗಡೆ ಹೋಗಿ ಸಗಣಿ ಇಕ್ಕಿದ್ರೆ ಏನಿರಲ್ಲ, ಒಂದು ಸ್ವಲ್ಪನೂ ಗಲೀಜಿರಲ್ಲ, ಮೈ ಹಂಗೆ ಇರುತ್ತೆ. ಆ ಥರ ಗಲೀಜು ಮಾಡ್ಕೊತಾವಲ್ಲ, ಏನು ಮಾಡೋದು. ಮಾತಾಡು, ಏನಾದರೂ ನನ್ನ ಮಾತೇ ಕೇಳಲ್ಲ. ತೊಳಿಬೇಡ ಅಂದರೆ ತೊಳಿತಾಳೆ ಅಂತ ಹೇಳ್ತೀನಿ. ಹಂಗೆ ಹೇಳು, ತೊಳಿಬೇಡ ಅಂದರೆ ತೊಳಿತಾಳೆ. ನೀನೇ ಅಂದಿದ್ದೆ ತೊಳಿ ಅಂತವ, ತೊಳಿಬೇಡ ಅಂದರೆ ತೊಳಿತಾಳೆ. ಏನು ಮಾಡೋದಪ್ಪ, ನೀ ಕೇಳ್ರಿ, ಹೇಳಿದ್ದು ಕೇಳಲ್ಲ ಅವಳು. ತೊಳಿಬೇಡ ಅಂದರೆ ತೊಳಿತಾಳೆ. ಸಾಕಾಗೋಗ್ಬಿಡಿತ್ತು ನನಗಂತೂ. ತೊಳೆದು ಕೆರೆಯಲ್ಲೇ ಚೆಂದ ಗೊತ್ತಾ, 5 ನಿಮಿಷಕ್ಕೆ ತೊಳೆದೇ ಬಿಡ್ಬೋದು. ಸಿಕ್ಕೋಗ್ತಿ ಇದೆಲ್ಲ ನೆನೆಸ್ಬೇಕು. ಇಲ್ಲ ಆದರೆ ಪೈಪ ನೆನೆಸಿ ತೊಳೆದು ಎಲ್ಗ ಹಿಡ್ಕೊಂಡು ಹೋಗೋರಲ್ಲ ಅಂತವ, ಅದೊಂದನ್ನು ಮಾತ್ರ ಹಿಡ್ಕೊಂಡು ಹೋಗ್ರಲ್ಲ. ತಡಿಯ, ಒಂದೊಂದಾದರೆ ದಿನಾನು ತೊಳಿಬಾರ್ದಂಗೆ. 7 ದಿವಸ ಆಯ್ತು ತೊಳೆದು. ತಗ ಇಟ್ಕ ಹಿಂಗೆ ಹೇಳೋಣ. ಒಂದು ತಿಂಗಳೇನೋ, ಒಂದು ತಿಂಗಳಾಗಿರ್ಬೋದು. ಅಥವಾ ಒಂದು ಸುತ್ತಿ ಇದು ಆಯ್ತಲ್ಲ, ಅಥವಾ ಉಜ್ಜತ. ಎಲ್ಲ ಚೆನ್ನಾಗಿ ಮಕ್ಕೆಲ್ಲ ತೊಳೆದು ಕೊನೆಗೆ ಇರ್ತದೆ. ಸಾಕಾ ಇಡೋಣ. ಚೆನ್ನಾಗಾಗೋಳು ಇವಾಗ. ಬೆಳ್ಳಿಗೆ ಒಂದು ತೊಳೆದಿದ್ದೀನಿ. ದೇವ್ರ ಥರ ನಿಂತ್ಕೊಬಿಟ್ಟವಳೆ, ಚೆನ್ನಾಗಿ ತೊಳಿಲಿ ಅಂತ. ಚೆನ್ನಾಗಿರುತ್ತೆ ಪಾಪ, ಅವಕ್ಕೂ ಮೈಯೆಲ್ಲ ಕಟ್ತಾ ಬಂದಿರುತ್ತಲ್ಲ, ತೊಳಿಲಿ ಅಂತ. ಆಯಿತು, ತೊಳೆದಿದ್ದೀವಿ ನಾವೆರಡೂ. ಇದು ಲಾಸ್ಟು. ಪಾಪ ಇದೇನು ಅಷ್ಟೊಂದು ಗಲೀಜು ಮಾಡ್ಕೊಳಲ್ಲ. ಅದಂತೂ ದೊಡ್ಡದಂತೂ ಅದು ಒಣಗೋಗಿರುತ್ತೆ, ತೊಳೆಯೋದೇ ಕಷ್ಟ. ಕೆರೆಯಲ್ಲಾದರೆ ಚೆನ್ನಾಗಿ ನೆಂದು ಬಿಡುತ್ತೆ, ಬೇಗ ತೊಳಿಬೋದು. ಮೋಡ ಅನ್ಕೊಂಡು ತೊಳೆದೇ ಇರಲಿಲ್ಲ. ಆ ಥರ ಶೂ ಹಾಕೋಬೇಕು, ಚೆನ್ನಾಗಿರುತ್ತೆ. ಕಾಲೆಲ್ಲ ಹಿಂಡಿಯೆಲ್ಲ ಹೊಡೆಯಲ್ಲ. ಅಂದಂತೂ ಸಿಕ್ಕಾಪಟ್ಟೆ ಹೊಡೆದಿರುತ್ತೆ. ಆಯಿತು ಎಲ್ಲ ಹಸ್ಗಳು ತೊಳೆದಾಯ್ತು. ಇದಕ್ಕೆ ಕೆರೆಯಲ್ಲಾದರೆ ಬೇಗ ಪಟ ಅಂತ ತೊಳಿತಿದ್ದು. ಇಲ್ಲಿ ಒಣಗೋಗಿರ್ತಿದ್ದು, ಎಲ್ಲ ನೆನೆಸ್ಕೋಬೇಕು ಚೆನ್ನಾಗಿ. ಎಲ್ಲ ತೊಳೆದಾಯ್ತು, ಕಟಾಕಿದ್ದೀನಿ. ಇವಳೊಬ್ಳೆ ಲಾಸ್ಟ್. ಅವೆಲ್ಲ ಮೇವು ತಿಂತಾಯಿದ್ದೆ, ಇವಳೊಬ್ಳಂಗೆ ಕಟಾಕ ಆ ಟೈಮೇ ಆಗೋಗೈತಲ್ಲ, 12 ಗಂಟೆ. ತೊಳಿಬೇಕಲ್ಲ ನಾನೆಲ್ಲ ಕೆಲಸ. ನಾನು ಮೋಡ ಐತೆ ಬೇಡ ತೊಳೆಯೋದು ಅಂದ್ಕೊಂಡಿದ್ದೆ. ಅಯ್ಯೋ ಹಿಂಗೆ ಆಯ್ತಾಯ್ತು, ತುಂಬ ದಿನ ಆಗೋಯ್ತು. ಏನಾಗ ಸ್ವಲ್ಪ ಬಿಸಿಲು ಬಂದಿತ್ತಲ್ಲ ಅಂತ ತೊಳೆದೆ. ಎಲ್ಲರನ್ನೂ ತೊಳೆಯೋ ಹೊತ್ತಿಗೆ ಸುಸ್ತಾಗೋಯ್ತು. ಒಳ ಕಟ್ಟಿದ್ದೀನಿ ಅವೆಲ್ಲನೂ. ಎಲ್ಲಿ ಹಾಕ್ಸ್ಕೊಂಡಿರೋದ್ರಿಂದ ಎಲ್ಪ ಆಯ್ತು ಇಲ್ಲಿ. ಆಯಿತು, ಸಿಕ್ಕಾಪಟ್ಟೆ ಗಾಳಿ ಬೇರೆ. ಎಲ್ಲ ತೊಳೆದು ಒಳ ಕಟ್ಟಿದ್ದೀನಿ. ಇವಳು ಒಬ್ಬನೇ ತಗೊಂಡೋಗಿ ಕಟ್ಟಿದ್ರೆ ಕೆಲಸ ಮುಗೀತು. ತೊಳೆ ವರ್ಷದೊಳಗೆ ಫುಲ್ ಸುಸ್ತಾಗೋಯ್ತು ನೋಡಿ. ಹೆಂಗೆ ತೊಳೆದಿದ್ದೀನಿ.
ಹೆಂಗಿದ್ಲಿ ಇವಳು ಫಸ್ಟು. ಹೆಂಗೆ ತೊಳೆದಿದ್ದೀನಿ. ಒಂದೇ ಒಂದು ಐತೆ ಅಷ್ಟೇ, ಅದು ಪ್ರೆಗ್ನೆಂಟ್ ಇವಾಗ. ಅದು 9 ಮಂತ್ ನಡೀತೈತೆ ಇವಾಗ. ಅದನ್ನು ನಾಳೆ ತೊಳೆಯೋಣ ಅಂಥೇಳಿ ಇವು ಮಾತ್ರ ಅದಕ್ಕೆ ತೊಳೆಯೋಣ ಅಂತ ನಾಳೆ ತೊಳೆದು ಬಿಡೋಣ. ಒಂದೇ ದಿನ ಎಲ್ಲ ತೊಳೆಯೋಕ್ಕಾಗಲ್ಲ, ನೋವಾಗ್ಬಿಡುತ್ತೆ. ಯಪ್ಪ ಫುಲ್ಲು ಸುಸ್ತಾಗೋಯ್ತು ತೊಳೆಯೋಷ್ಟರೊಳಗೆ. ಇನ್ನೊಂದೇ ಇರೋದು, 3 ತೊಳೆದಿದ್ದೀನಿ. ಅದು 11 ಗಂಟೆ ಒಳಗೆ ತೊಳಿಬೇಕು. ಆಮೇಲೆ 12 ಮಧ್ಯಾಹ್ನ ಆಗ್ಬಿಟ್ರೆ ಸ್ವರ ಬಿಟ್ಬಿಡುತ್ತೆ. ಆಮೇಲೆ ಅದಕ್ಕೆ ಆಯ್ತೆಲ್ಲ ತೊಳೆದೆ. ಮನೇಲಿ ಎಲ್ಲ ಮಾಡಿದೆ, ಅಡುಗೆ ಮಾಡಿ ಮನೆ ಕೆಲಸನೂ ಮುಗಿಸಿ ಸ್ಕೂಲ್ದು ಮೈ ತೊಳೆದಾಯಿತು. ನೆಕ್ಸ್ಟ್ ಬಟ್ಟೆ ಒಗಿಬೇಕು. ನೋಡೋಣ, ಯಾಕೆ ಕರೆಂಟ್ ಹೋಗಿದ್ದು ಬರಲೇ ಇಲ್ಲ. ಮತ್ತೆ ಬರುತ್ತಾ ಏನೋ ನೋಡೋಣ. ಒಗಿಬೇಕು. ಇವಾಗ ಮೇವೆಲ್ಲ ಹಾಕಿದ್ದೀನಿ. ಇನ್ನೇನಿದ್ರು 2 ಗಂಟೆಗೆ, 2 ಗಂಟೆ 2:30ಗೆ ಸೆಪ್ಪೆ ಕೂದಾಡ್ಬೇಕು. ಆಮೇಲೆ ನೋಡ್ಕೊಂಡು ಅಮ್ಮ ಲಾಸ್ಟ್ ಯಾಕಮ್ಮ ಬರೀ ಬೋರ್ಡಿನೇ ಕರಿತ್ಯಾ? ಹಾಂ, ಅಕಸ್ಮಾತ್ ಕರೆಂಟ್ ಹೋದ್ರೆ ಹಾಂ, ಅವನ ಇದೊಂದು ಜನರೇಟರ್ ಕರ್ಕೋಬೋದಲ್ಲ ಅಂತ. ಅಮ್ಮ ಅಮ್ಮ ಹಾಂ, ಹ್ಞೂ ಇವತ್ತಂತೂ ಫುಲ್ಲು ಸುಸ್ತಾಗೋಯ್ತು. ಹಾಂ, ಎಲ್ಲ ಗುಡುಕ್ತೈತೆ ಎಲ್ಲ ಒಂದು ಸ್ವಲ್ಪ. ಆಯಿತು, ಕೆಲಸ ಇಲ್ಲ. ಆ ಸ್ಕೂಲೆಲ್ಲ ತೊಳೆದು ಬಟ್ಟೆನಿತ್ತು ಸ್ವಲ್ಪ ಒಗ್ದಿಟ್ಟಿದ್ದೀನಿ, ಒಣೆ ಹಾಕಿಲ್ಲ ಅಷ್ಟೇ. ಹಾಲೆಲ್ಲ ಕರಿತಾ ಇದ್ದೀನಿ. ನಾನು ಪಿಕ್ ಆ್ಯಂಡ್ ಸ್ಪೀಚಿಗೆ ಮದರ್ ಬಗ್ಗೆ ಕಲಿತಾ ಇದ್ದೆ. ಮದರ್ ಬಗ್ಗೆ ಎಲ್ಲ ಎಲ್ಲ ಥರದ್ದು, ಮದರು, ಫಾದರು, ಫ್ಯಾಮಿಲಿ, ಟೀಚರು, ಸ್ಕೂಲು, ಆಮೇಲೆ ಅದೇನು ಹೆಂಗೆ ಆಡ್ತದೆ ನೋಡು. ಎಮ್ಮೆ ಮೇಲೆ ಮಳೆ ಉಯ್ದಂಗೆ ಹೋಗುತ್ತೆ. ಹೊಡಿತು. ಅನ್ಬೇಡ ನನ್ನ ಕೋಲೆಯಲ್ಲಿ ಈ ಸ್ವಿಚ್ನ ಆನ್ ಮಾಡ್ಬೋದು ಅಲ್ವಾ ಅಮ್ಮ? ಇವನು ದೇವರೇ ದೇವರೇ ಅದು ಯಾವುದು ಗೊತ್ತಾ? ಕಂಗ್ರ್ಯಾಚುಲೇಷನ್ ಜಾನು, ಈ ರಾಜನ್ ನಿನ್ನ ಕ್ವೀನು, ಮುದ್ದಾಡಲೇಡಿ ಡಾನು, ಇಡೀ ಏರಿಯಾಗ ನಿನ್ನ ಕ್ವೀನು. ಆಮೇಲೆ ಇದು ಅದನ್ನೇ ಇನ್ನೊಂದ್ಸತಿ ಬರುತ್ತೆ. ದೇವರೇ 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 ಏನಲೆ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಏನಲೆ ಇವಳು ಇಂದಿರನ ಊರಿನವಳೇ. ತಾಂಗಲ್ಲಿ ಬಂಗಾರಿ ತಾಂಗಲ್ಲಿ ಬಂಗಾರಿ ತಾಂಗಲ್ಲಿ ಬಂಗಾರಿ ತಾಂಗಲ್ಲಿ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲಿ ಹುಡುತ್ತೆ ಲಗೋರಿ. ತಾಂಗಲ್ಲಿ ಬಂಗಾರಿ ತಾಂಗಲ್ಲಿ ತಾಂಗಲ್ಲಿ ಬಂಗಾರಿ ಹುಡುತ್ತೆ ಲಗೋರಿ. ಫೀಲಿಂಗ್ ದ ಪೂರಿ ಫೀಲಿಂಗ್ ದ ಪೂರಿ, ಗೋಲ್ಡನ್ ಲಗೋರಿ. ಅದನ್ನು ಬರ್ಸ್ಕೊಳಮ್ಮ ಮುಂದೆ. ಗೋಲ್ಡನ್ ಲಗೋರಿ ಬಾರೆ ಬಾರೆ ನೀನು ಹಪ್ಪಳು ಬಾಕಿ ಇತ್ತು ಮ್ಯಾಮ್ ಮ್ಯಾಮ್ ಮ್ಯಾಮ್
ನಾನು ತಲೆ ತಿನ್ನಿ ಹೇಳ್ತೀನಿ. ಇವಳು ಅಲ್ವಾ ಅದೇನ ಮೂಸ್ತವಳೆ, ಅದೇ ಇದಿತ್ತಲ್ಲ ಅದೇನಪ್ಪ ಮುಸ್ರೆ, ಅದೇನ ಬಕೀಟಿಗೆ ಆಗ್ತಿಲ್ಲ, ಸೋರೈತೇನೋ ಮೂಸ್ತವಳೆ. ಅದು ನಮಗೆ ಯಾವುದೇ ಗೊತ್ತು ಸಾಂಗು ಇಲ್ಲಡಿಲಿ, ಬಾಸು ಖರಾಬು, ಆಮೇಲೆ ಟ್ಯಾಂಗಲು ಬಂಗಾರಿ, ಆಮೇಲೆ ರಾರ ರಕ್ಕಮ್ಮ. ಸುಮ್ಮನೆ ಗ್ರೂಪಲ್ಲಿ ನಾವೆಲ್ಲರೂ ಅನ್ಕೊಂಡಿದ್ವಿ LKG ಇಂದ 4th ವರೆಗೂ ನಮಗೆ ಮಾಡಿಸಲ್ವೇನೋ, ಬರೀ 6th ಇಂದ 9th ವರೆಗೂ ಮಾಡಿಸ್ತಾರೇನೋ ಅನ್ಕೊಂಡಿದ್ವಿ. ಆಮೇಲೆ ಅನೌನ್ಸ್ ಮಾಡಿದ್ರು ವಾಣಿ ಮ್ಯಾಮು. ಅಮ್ಮ ಇಲ್ಲೋಡಮ್ಮ, ಕರೆಕ್ಟಾಗಿ ಆಳ್ಕರೆ ಟೈಮಲ್ಲೇ ಬರ್ತಾಳೆ. ಬಿಡೇ ಕೋಳಿ ಕಚ್ತಾಳೆ ಅನ್ಕೊಂಡಿದ್ದೆ, ಕೈಗೆ ಕಚ್ತಾಳೆ. ಎಲ್ಲ ನೋಡು, ಎಲ್ಲ ಮಾಡು, ನೋಡು. ನನಗೆ ಕಚ್ತೀಯ, ನನಗೆ ಕಚ್ತೇನೆ, ಕಚ್ತೇನೆ. ಅಮ್ಮ ಇಲ್ಲೋಡಮ್ಮ, ಕರೆಕ್ಟಾಗಿ ಆಳ್ಕರೆ ಟೈಮಲ್ಲೇ ಬರ್ತಾಳೆ. ಬಿಡೇ ಕೋಳಿ ಕಚ್ತಾಳೆ ಅನ್ಕೊಂಡಿದ್ದೆ, ಕೈಗೆ ಕಚ್ತಾಳೆ. ಎಲ್ಲ ನೋಡು, ಎಲ್ಲ ಮಾಡು, ನೋಡು. ನನಗೆ ಕಚ್ತೀಯ, ನನಗೆ ಕಚ್ತೇನೆ, ಕಚ್ತೇನೆ. ಆಲ್ಬೇಡ್ವನೆ ಬಾ, ಅದೆಲ್ಲ ಗೊತ್ತವಳು, ದಿನ ಬಿಡ್ತೀನಲ್ಲ ಗೊತ್ತವಳು. ಡೈಲಿ ಬೆಳಗ್ಗೆ ಸಾಯಂಕಾಲ ನಿಮ್ಮ ದಡಮನ್ ಮಾಡು. ಏಯ್ ಏನು ಅಮ್ಮಂಗೆ ಎಡಿಟ್ ಮಾಡಕ್ಕೆ ಕಷ್ಟ ಇದು ನೆಕ್ಸ್ಟ್ ಐತಲ್ಲ ಅದನ್ನು ತೋರಿಸ್ತಾ ಇದ್ದೆ ಅಷ್ಟೇ. ಐಶು ಇದನ್ನ ಮಾತ್ರ ಕುಡಿತೀಯ, ಯಾರು ಇಲ್ಲಿ ಹಿಂಗೆ ನೋಡ್ಕೊಂಡು ಕುಡಿತಾಳೆ, ಯಾವ್ದಾದ್ರು ಬತ್ತೀತಾವ ಅಂತ. ಅವಳಿಗೆ ಗೊತ್ತಲ್ಲ, ಅದು ಅವಳಿಗೆ ಇಟ್ಟಿದ್ದೀನಿ ಅದನ್ನ ಸುತ್ತನ. ಬೇರೆ ಬಕ್ ಬಂದ್ರೆ ಅಮ್ಮ 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 ಅಂತ ಎಮ್ಮೆ ಹಾಲು ಕರಿಬೇಕಂತ ಯಾಪ ದಡಮ್ಮ ಅಮ್ಮನೇ ಇಲ್ವಲ್ಲ ದಡಮ್ಮ ಇದಕ್ಕೆ. ಅಮ್ಮ ನಾನೇ ಅಮ್ಮ ಅದಕ್ಕೆ. ಇವ್ದು ತಂಗಿ, ನಾನು ಅಕ್ಕ, ನೀನು ಅಮ್ಮ, ಇವನು ತಮ್ಮ. ಇಲ್ಲ ಅಣ್ಣ. ತರ್ಲೆ ತರ್ಲೆ ತಮ್ಮ, ಸಾಕು ಸಾಕು, ತರ್ಲೆ ತಮ್ಮ. ಇವನೇ ತರ್ಲೆ ಅಂತ. ಏಯ್ ತರ್ಲೆ ಗೂಬೆ ತರ್ಲೆ, ಏ ತರ್ಲೆ. ಹೋಗ್ಬೇಡ ಕಣ, ತುಣಿಬೇಡ, ಮಾಡ್ತೀನಿ ಅವ್ನಿಗೆ. ಗೊಂತು ತುಣಿತಾರೇನೋ. ಬಾರೋ ಬಾರೋ, ಹಸುಮೆ ತಿನ್ನಲ್ವ. ಕುಡ್ದೆ ಹಾಲೆಲ್ಲ ಕರೆದಾಯ್ತು. ಸರಿ, ನನ್ನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.